ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಶ್ರೀಕೃಷ್ಣ ಮಠದ ಗೀತಾ ಮಂದಿರದಲ್ಲಿದ್ದೇನೆ. ಇಲ್ಲಿ ಓರ್ವರ ತಾಯಿ, ಈ ಊರಿನವರಲ್ಲ, ನಮ್ಮ ಮಹಾರಾಷ್ಟ್ರದವರು. ಸೊ ಇಲ್ಲಿ ಒಂದು ವಿಶೇಷವಾದಂತಹ ಸಾಧನೆಯ ಮೂಲಕ ಭಗವದ್ಗೀತೆಯನ್ನ ಒಂದು ವಿಶೇಷ ರೂಪದಲ್ಲಿ ಬರೆದು ಆ ಒಂದು ಪ್ರಕಾರ ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ದಾಖಲಿಸಿ ಇವತ್ತು ಅದನ್ನ ಸ್ವಾಮೀಜಿಗಳ ಮೂಲಕ ಶ್ರೀಕೃಷ್ಣನಿಗೆ ಅರ್ಪಿಸಲಿಕ್ಕೆ ಕೃಷ್ಣ ಮಠಕ್ಕೆ ಬಂದಿದ್ರು. ಇಲ್ಲಿ ಬಂದಿರ್ತಕ್ಕಂಥ ಒಬ್ಬರು ಅಪರೂಪದ ವ್ಯಕ್ತಿಯ ಬಗ್ಗೆ ನಾವು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕ್ರಾಂತಿ ನಿತ್ಯಾನಂದ ನಾಯಕ್ ಅಂತೇಳಿ. ಮಿರರ್ ಎಫೆಕ್ಟ್ ಅಂದ್ರೆ ಕನ್ನಡಿಯಲ್ಲಿ ಉಲ್ಟಾ ನಾವು ಬರೆದ ಕನ್ನಡಿಯಲ್ಲಿ ಸಹಾಯ ಇದ್ರೆ ಮಾತ್ರ ಅದನ್ನು ಸರಿಯಾಗಿ ನೋಡಲಿಕ್ಕೆ ಸಾಧ್ಯ. ಅಂತಹ ಒಂದು ಬರವಣಿಗೆ ಶೈಲಿಯಲ್ಲಿ ಇಡೀ ಭಗವದ್ಗೀತೆಯನ್ನು ಬರೆದಿದ್ದಾರೆ. ಮಾತ್ರವಲ್ಲ, ಕನ್ನಡದಲ್ಲಿ ಎಂದು ಕನ್ನಡದ ಬಗ್ಗೆ ಅವರಿಗೆ ಬರಹದ ಜ್ಞಾನವಿಲ್ಲ, ಆದರೂ ದೀಕ್ಷೆ ತೊಟ್ಟು ಕನ್ನಡದಲ್ಲಿ ನಮ್ಮಕ್ಕಿಂತ ಒಳ್ಳೆಯದಾಗಿ ಬಹಳ ಸುಂದರವಾಗಿ ಕನ್ನಡದಲ್ಲಿ ಕೂಡ ಭಗವದ್ಗೀತೆಯನ್ನು ಬರೆದಿದ್ದಾರೆ. ವಿಶೇಷವಾಗಿ ಭಗವದ್ಗೀತೆಯನ್ನು ಈ ರೀತಿಯಲ್ಲಿ ಹಿಮ್ಮುಖವಾಗಿ ಬರೆದು, ಅಂದರೆ ಕನ್ನಡಿ ಸಹಾಯ ಇದ್ದರೆ ಮಾತ್ರ ನೋಡಲಿಕ್ಕೆ ಆಗುವಂಥ ಒಂದು ವಿಷಯ ಅದನ್ನು ಬರೆದಿದ್ದಾರೆ. ಬಹಳ ಶ್ರೀಕೃಷ್ಣನ ಭಕ್ತರು. ಅವರನ್ನು ನಮಗೆ ಕರ್ಕೊಂಡು ಬಂದವರು ನಮ್ಮ ರಘುರಾಮ್ ಶೆಟ್ಟಿ ಇದ್ದಾರೆ, ಸಂತೋಷ್ ಶೆಟ್ಟಿ ಇದ್ದಾರೆ. ಅವರು ಸ್ವಾಮಿಗಳಿಗೆ ಪರಿಚಯ ಮಾಡಿಸಿದ್ದಾರೆ. ಸ್ವಾಮೀಜಿಯವರಿಗೆ ಇವತ್ತು ಅವರು ಅರ್ಪಣೆ ಮಾಡಿ ವಿಶೇಷವಾದ ಅನುಗ್ರಹವನ್ನು ಪಡೆದಿದ್ದಾರೆ. ಹೀಗೆ ಒಬ್ಬರು ನಮ್ಮ ಕೋಟಿ ಗೀತಾಲೇಖನದಲ್ಲಿ ಅನೇಕ ಸ್ವಾರಸ್ಯಗಳು ಇಲ್ಲಿ ನಡೀತಾ ಉಂಟು. ಒಬ್ಬರು ಬ್ರೈಲ್ ಲಿಪಿ ಅದರಲ್ಲಿ ಕೂಡ ಬರೆದವರಿದ್ದಾರೆ. ಒಬ್ಬರು 90 ವರ್ಷದವರು ಬರೆದವರಿದ್ದಾರೆ. ಕೈ ನಡುಗಲಿಕ್ಕೆ ಹೋಗಲಿಕ್ಕೆ ಅಂದರೆ ಬರೆದು ಈಗ ಆ ನಡುಕವೇ ಹೋಗಿಬಿಟ್ಟಿದೆ. ಹೀಗೆ ಸಣ್ಣ ಮಗು ಕೂಡ ಬರೆದವರಿದ್ದಾರೆ. 5 ಗಂಟೆಗಳಲ್ಲಿ ಬರೆದವರಿದ್ದಾರೆ. ಹೀಗೆ ಹೊಸ ಪ್ರಯೋಗಗಳನ್ನು ಮಾಡಿಕೊಂಡು ಬಂದು ಭಗವದ್ಗೀತೆ ಬರೆದವರ ಒಂದು ಕಥೆಯನ್ನು ನಮಗೆ ಕೇಳಲಿಕ್ಕೆ ಬಹಳ ಸಂತೋಷ ಆಗ್ತಿದೆ. ನೀವು ಕೂಡ ಬನ್ನಿ, ಈ ಕೋಟಿ ಗೀತಾಲೇಖನ ಹೆಜ್ಜೆದಲ್ಲಿ ಭಾಗವಹಿಸಿ. ಸ್ವಾರಸ್ಯ, ನಿಮಗೇನು ಮನಸ್ಸಿನಲ್ಲಿ ಸಂಕಲ್ಪ ಇದೆ ಅದು ಕೃಷ್ಣ ಪರಮಾತ್ಮ ಸ್ವಾಮಿಗಳ ಮೂಲಕ, ಅವರ ಅನುಗ್ರಹದ ಮೂಲಕ ನಿಮಗೆ ಅದು ಲಭ್ಯ ಆಗುತ್ತೆ. ಅದಕ್ಕೆ ನಮ್ಮ ಲಕ್ಷಾಂತರ ಭಗವದ್ಗೀತೆಯನ್ನು ಬರೆದಿರ್ತಕ್ಕಂಥವರೇ ಸಾಕ್ಷಿಯಾಗಿದ್ದಾರೆ. ನಾನು ನಿತ್ಯಾನಂದ ನಾಯಕ್, ನನ್ನ ಹೆಂಡತಿ ಕ್ರಾಂತಿ ನಿತ್ಯಾನಂದ ನಾಯಕ್. ಅವಳು ಮಹಾರಾಷ್ಟ್ರೀಯನ್, ಕನ್ನಡ ಬರೋದಿಲ್ಲ. ಅವಳು ಕೋಟಿ ಗೀತೆ ಯಜ್ಞೆಯನ್ನು ಮರಾಠಿ, ಅವಳಿಗೆ ಕನ್ನಡ ಓದಲಿಕ್ಕೆ ಬರೋದಿಲ್ಲ ಮತ್ತು ಮಾತಾಡಲಿಕ್ಕೆ ಬರೋದಿಲ್ಲ. ಓಕೆ, ಆ ಕೋಟಿ ಗೀತೆಯನ್ನು ಇವಳು ಕನ್ನಡದಲ್ಲಿ ಬರೆದಿದ್ದಾಳೆ. ಕನ್ನಡ ಓದುವುದಕ್ಕೂ ಬರುವುದಿಲ್ಲ, ಬರೀಲಿಕ್ಕೆ ಬರಲ್ಲ, ಒಂದು ಕನ್ನಡದಲ್ಲಿ ಬರೆದಿದ್ದಾಳೆ. ಓಕೆ, ಇದು ಒಂದು ವಿಶೇಷ ಸಂಗತಿ. ಅದು ಎರಡನೇದಾಗಿ ಇಂಗ್ಲಿಷ್ನಲ್ಲಿ. ಮೂರನೆಯದು, ಕೋಟಿ ಗೀತೆಯನ್ನು ಇದೆಲ್ಲ ಲಿಯೋಗ್ರಫಿಯಲ್ಲಿ ಬರೆದಿದ್ದಾಳೆ. ಲಿಯೋಗ್ರಫಿ ಅಂದ್ರೆ ಮಿರರ್ ಇಮೇಜ್ನಲ್ಲಿ. ಇದು ಓದಲಿಕ್ಕೆ ಕನ್ನಡಿ ಬೇಕು. ಕನ್ನಡಿಯ ಮುಂದೆ ಹಿಡಿದರೆ ಮಾತ್ರ ಇದನ್ನು ನಾವು ಸರಿಯಾಗಿ ಓದಬಹುದು. ಓಹೋ, ಅದೇ ಸಾಮಾನ್ಯ ಭಾಷೆಯಲ್ಲಿ ಹೇಳಿದ್ರೆ ಉಲ್ಟಾ ಬರೆಯೋದು ಅಂತ. ಅದಕ್ಕೆ ನಿಮಗೆ ಸಾಮಾನ್ಯ ಜನರಿಗೆ ತಿಳಿಯುವ ಹಾಗೆ ಹೇಳೋದಂದ್ರೆ ಆಂಬ್ಯುಲೆನ್ಸ್ ಹೇಗೆ ಬರ್ದಿರ್ತಾರೆ, ಅದು ಕನ್ನಡಿಯಲ್ಲಿ ನೋಡಿದಾಗ ಮಾತ್ರ ಆಂಬ್ಯುಲೆನ್ಸ್ ನಲ್ಲಿ ಸರಿಯಾಗಿ ಆಂಬ್ಯುಲೆನ್ಸ್ ಅದು ಓದ್ಲಿಕ್ಕೆ ಬರ್ತದೆ. ಓಕೆ, ಅದಕ್ಕೆ ಲಿಯೋಗ್ರಫಿ ಅಂತ ಒಂದು ಶಬ್ದ ಉಂಟು ಅದಕ್ಕೆ. ಓಕೆ, ಈಗ ಇದನ್ನು ಇವರು ಬರೆಯುವಾಗ್ಲೂ ಕೂಡ ಕನ್ನಡ ಇಟ್ಕೊಂಡೇ ನಾರ್ಮಲ್ ಆಗಿ ಬರೆಯೋದು. ಅದು ತಲೆಯಲ್ಲಿ ಆ ತರ ವಿಚಾರ ಅನ್ನೋಕ್ಕಿಂತ ತಲೆಯಲ್ಲಿ ಅದು ಒಂದು ಪ್ರಿಂಟ್ ಬರುತ್ತೆ. ಅದು ಪ್ರಿಂಟ್ ನಿಂದ ಅವರು ಬರಿತಾ ಹೋಗ್ತಾರೆ ಆ ತರ. ಅದಕ್ಕೇನು ವಿಶೇಷವಾಗಿ ಏನು ಅಭ್ಯಾಸ ಮಾಡಿಲ್ಲ, ಅದು ಬಂದದ್ದು. ಅದಲ್ಲದೆ ಇದು ಜ್ಞಾನೇಶ್ವರಿ ಅಂತ ಒಂದು ಗ್ರಂಥ ಉಂಟು ಮಹಾರಾಷ್ಟ್ರದಲ್ಲಿ. ಜ್ಞಾನೇಶ್ವರಿ ಅಂದ್ರೆ ಒಂದು ವಿಶೇಷ ಗ್ರಂಥ. ಓಕೆ, ಇದು ಭಗವದ್ಗೀತೆ ಇದೆಯಲ್ಲ, ಭಗವದ್ಗೀತೆ 18 ಅಧ್ಯಾಯ. ಭಗವದ್ಗೀತೆಯ 18 ಅಧ್ಯಾಯ ಏನಿದೆಯಲ್ಲ, ಈ 18 ಅಧ್ಯಾಯವನ್ನು ಇವಳು ಮರಾಠಿಯಲ್ಲಿ, ಓಕೆ, ಆ ಮರಾಠಿಯ ಪೂರ್ತಿಯಲ್ಲಿ ಇದನ್ನು ಲಿಯೋಗ್ರಫಿಯಲ್ಲಿ ಬರೆದಿದ್ದಾಳೆ. ಇದು 100 days ನಲ್ಲಿ ಬರೆದು ವರ್ಲ್ಡ್ ರೆಕಾರ್ಡ್ ಸೆಟ್ ಆಗಿದೆ. ಇದು 2 ವಾಲ್ಯೂಮ್ನಲ್ಲಿ ಉಂಟು. 18 ಅಧ್ಯಾಯ 2 ವಾಲ್ಯೂಮ್ನಲ್ಲಿ ಉಂಟು. ಸರ್, ಇದೇ ರೀತಿ ಇವರಿಗೆ ಭಗವದ್ಗೀತೆ ಬರೀಲಿಕ್ಕೆ ಎಷ್ಟು ದಿನ ಬೇಕಾಯ್ತು? ಭಗವದ್ಗೀತೆ ಬರೀಲಿಕ್ಕೆ 5 ದಿನ ಬೇಕಾಯ್ತು. ಇದು ಬರೀಲಿಕ್ಕೆ 100 ದಿನ ಬೇಕಾಯ್ತು. ಇದು ಪೂರ್ತಿ ಅಂದ್ರೆ ಇದು ಪೂರ್ತಿ ಸಾರಾಂಶ ಉಂಟಲ್ಲ, ಇದನ್ನೆಲ್ಲ ಬಿಡಿಸಿ ಬರೆದದ್ದು ಇದೆಲ್ಲ. ಸರ್, ಇದಕ್ಕೆ ಒಂದು ವಿಶೇಷ ಪರಿಣಿತಿ ಅಥವಾ ಈ ರೀತಿಯ ಇದಕ್ಕೆ ಒಂದು ಬರವಣಿಗೆಗೆ ಏನಾದ್ರೂ ವಿಶೇಷ ಮಾನ್ಯತೆ ಇರುವಂತದ್ದು ಏನಾದ್ರೂ ಇದೆಯಾ? ಮಾನ್ಯತೆ ಅಂದ್ರೆ ಮಾನ್ಯತೆ ಏನಿಲ್ಲ, ಆದ್ರೆ ವಿಶೇಷ ಪರಿಣಿತಿ ಕೂಡ ಇಲ್ಲ. ಅದು ಪ್ರಾಕ್ಟೀಸ್ ಅಂದ್ರೆ ಏನು, ತಾನೇ ಆದದ್ದು. ಒಂದು ದೇವರದ ಅನುಗ್ರಹ ಇದೆಯಾ, ಆ ತರ ದೇವರದ ಅನುಗ್ರಹ ಇರಬಹುದು ಇವಳಿಗೆ.